ಪ್ರಿಯಾಂಕಾ ಖರ್ಗೆ ಇನ್ಚಾರ್ಜ್ ಮಿನಿಸ್ಟರ್ ಅವ್ರಿಗೆ ಯಾರು ಹೇಳುವಂಗಿಲ್ಲ ಅವ್ರ ಲೆವೆಲ್ ಮಾತಾಡ್ಬೇಕಾದ್ರೆ ಯಾರು ಭಾಳ ಹೈ ಲೆವೆಲ್ CM ಲೆವೆಲ್ ಮಾತಾಡ್ಬೇಕಾಗ್ತದೆ. ಇಲ್ಲ ಸಣ್ಣ ಪುಟ್ಟ ರೈತರುಗಳು ಹೋರಾಟಕ್ಕೆ ನಡೆಯಲ್ಲ ಅವ್ರ ಎದುರಿಗೆ ಅವ್ರು ಇಂಥದ್ದು ಕೇರ್ ಮಾಡೋದಿಲ್ಲ. ಅಲ್ಲಿ ಪೂರಾ ಭ್ರಷ್ಟಾಚಾರ ಮಾಡ್ಕೊರಿ, ಬೇಕಾದ ಮಾಡ್ಕೊರಿ, ಫಂಡಿಂಗ್ ಮಾಡ್ರಿ. ನಮ್ಗೆ ಎಲೆಕ್ಷನ್ ಟೈಮ್ನಾಗ ಏನು ಇಲ್ಲಿಗಲ್ ಇದ್ದಿದ್ರಿ ನೀವು ಫಂಡಿಂಗ್ ಮಾಡ್ರಿ ಅನ್ನೋ ಒಂದು ಮನಸ್ಥಿತಿ ಇದ್ದಂಗೆ ಕಾಣಿಸೋದಕ್ಕೆ ಇದು ಖಂಡಿಸ್ತೀವಿ ನಾವು. ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಅದು ಗಂಜ್ ಏರಿಯಾ ಅಂದ್ರೆ ಭಾಳ ಫೇಮಸ್ಸು. ಆ ಗಂಜ್ ಏರಿಯಾದೊಳಗೆ ಈ ಭಾಗದ ರೈತರ ಅನುಕೂಲಕ್ಕಾಗಿ ಸರ್ಕಾರ 63 ಎಕರೆ ಜಮೀನು ಈ ಗಂಜಿನಲ್ಲಿ ದುಡಿದು ಏನು ಕೆಲಸ ಮಾಡಕತ್ತದಲ್ಲ, ಕೃಷಿ ಉತ್ಪನ್ನ ಮಾರುಕಟ್ಟೆಗಾಗಿ 63 ಎಕರೆ ಜಮೀನು, ಅದರೊಳಗೆ 63 ಎಕರೆ ಜಮೀನೊಳಗೆ ಸುಮಾರು 465 ಗೋಡೌನ್ಸ್ಗಳು ಅಥವಾ ಶಾಪ್ಗಳು ಕೊಟ್ಟದಲ್ಲಿ ಆ ಗೋಡೌನ್ ಮತ್ತು ಶಾಪ್ಗಳು ಯಾರ ಹೆಸರಲ್ಲಿ ಅಲರ್ಟ್ ಆಗಿರ್ತದ ಆ ಅಲರ್ಟ್ ಆದಂಥ ವ್ಯಕ್ತಿಗಳು ಕೃಷಿ ಉತ್ಪನ್ನಕ್ಕೆ ಸಂಬಂಧಪಟ್ಟಂತೆ ಮಾರಾಟ ವಹಿವಾಟು ಮಾಡಬೇಕಂತ ರೂಲ್ಸ್ ಕಂಡೀಷನ್ ಮ್ಯಾಗ ಲೈಸೆನ್ಸ್ ಕೊಟ್ಟದಲ್ಲಿ 465 ಗೋದಾಮುಗಳಲ್ಲಿ. ಈ 465 ಗೋದಾಮುಗಳು ಏನು ಅಲರ್ಟ್ ಮಾಡ್ಕೊಂಡಿರೋ ಜನಗಳಲ್ಲಿ ಅವ್ರೇನಪ್ಪ ಅಂದ್ರೆ ಆ ಗೋದಾಮುಗಳೊಳಗೆ ಸಣ್ಣ ಅಂಗಡಿ ಮಾಡ್ಕೊಂಡು ಅವ್ರೇನಪ್ಪ ಅಂದ್ರೆ ಲಕ್ಷಾಂತರ ರೂಪಾಯಿಗೆ ಬೇರೆಯವ್ರಿಗೆ ಏನಪ್ಪ ಅನಧಿಕೃತ ವ್ಯಕ್ತಿಗಳಿಗೆ ಬಾಡಿಗೆ ಕೊಟ್ಟದು. ಆ ಸುಮಾರು 103 ಏನು ಅಂಗಡಿಗಳದವ, 103 ಗೋದಾಮುಗಳದವ, ಇವು ಇಲ್ಲಿಗಲ್ಲವ ಅಂತೇಳಿ ಹಿಂದಿನ ಸೆಕ್ರೆಟರಿ APMC ಕಾರ್ಯದರ್ಶಿಗಳು ಸರ್ಕಾರಕ್ಕೆ ವರದಿ ಸಲ್ಲಿಸೋದ್ರ ಜೊತೆಗೆ ಸುಮಾರು 3 ನೋಟಿಸ್ ಕೊಟ್ಟಿದ್ದಾರೆ. 1 ನೋಟಿಸ್ ಆ್ಯಂಡ್ 2nd ನೋಟಿಸ್ ಆ್ಯಂಡ್ ಫೈನಲ್ ನೋಟಿಸ್ ಅಂತೇಳಿ. ಈ ಫೈನಲ್ ನೋಟಿಸ್ ಕೊಟ್ಟು ಅಂಗಡಿ ತೆರವುಗೊಳಿಸ್ಬೇಕಂತ ಹೇಳಿ ಸೆಕ್ರೆಟರಿ ಕೆಲಸ ಮಾಡೋ ಟೈಮ್ನಾಗ ಇಲ್ಲಿದ್ದಂಥ ಗುಲ್ಬರ್ಗದ ಕೆಲವು ರಾಜಕೀಯ ವ್ಯಕ್ತಿಗಳು, ರಾಜಕೀಯ ಲೀಡರ್ಗಳು, ರಾಜಕೀಯ MLAಗಳು ಇವರೆಲ್ಲ ಏನಪ್ಪ ಅಂದ್ರೆ ಆ ಸೆಕ್ರೆಟರಿನ ಒತ್ತಡ ಹೇರಿಸಿ ಯಾವುದೇ ಕಾರಣಕ್ಕೂ ನೋಟಿಸ್ ಪ್ರಕಾರ ಈ ಅಂಗಡಿಗಳು ತೆರವುಗೊಳಿಸಬಾರ್ದು ಅಂತೇಳಿ ಒತ್ತಡ ಹೇರಿದ್ರಿಂದ ಇವತ್ತು ಆ ಸೆಕ್ರೆಟರಿ ಈ APMC ಬಿಟ್ಟು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗೋದು. ಇಲ್ಲಿ APMC ಸೆಕ್ರೆಟರಿ ಇಲ್ಲ, 103 ಜನಗಳನ್ನು ಅಂಗಡಿ ಕೊಟ್ಟಿದ್ರೆ ಅಂಗಡಿ ತೆರವು ಮಾಡೋ ಕೆಪಾಸಿಟಿ ಇವರಿಗಿಲ್ಲ. ಈ 103 ಅಂಗಡಿಯವರಿಗೆ ಪ್ರತಿ ಅಂಗಡಿಯವರು ಒಂದೊಂದು 5,000 ರೂಪಾಯಿ ಈ ಸರ್ಕಾರದವ್ರು ಏನು ಸರ್ಕಾರ ಆಳಕತ್ತಾರಲ್ಲ ಕಾಂಗ್ರೆಸ್ ಸರ್ಕಾರದವ್ರಿಗೆ, ಇಲ್ಲಿನ ಮಂತ್ರಿಗಳಿಗೆ, ಇಲ್ಲಿನ MLAಗಳಿಗೆ ಈ 5,000 ರೂಪಾಯಿ ಅಂದರೆ ಕನಿಷ್ಠ ತಿಂಗಳಿಗೆ 15,000 ರೂಪಾಯಿ ಜಮಾ ಮಾಡಿ 15 ಲಕ್ಷ ರೂಪಾಯಿ ಜಮಾ ಮಾಡಿ ಈ ಏನಪ್ಪ ಅಂದ್ರೆ ಇಲ್ಲಿಗೆಲ್ಲದಂಥ ಜನಗಳು, ಅದು ಸ್ಪೆಷಲಿ ರಾಜಸ್ಥಾನಿಗಳು, ಅದು ಸ್ಪೆಷಲಿ ಗುಜರಾತ್ಗಳು ಇಲ್ಲಿ ಕಬ್ಜಾ ಮಾಡ್ಕೊಂಡು ಕೂತದಲ್ಲಿ ಗುಟ್ಕಾ ಮಾರಾಟ ಮಾಡ್ಕತ್ತದ, ಗಾಂಜಾ ಮಾರಾಟ ಮಾಡ್ಕತ್ತದಲ್ಲಿ, ಹೋಟೆಲ್ ಗಿಟ್ಟರಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇಟ್ಟದಲ್ಲಿ, ಬೇರೆ ಬೇರೆ ಅಂಗಡಿಗಳು ಡಿಸ್ಟ್ರಿಬ್ಯೂಟರ್ ಮಾಡೋದು, ಪ್ಲಾಸ್ಟಿಕ್ ಪೈಪ್ಗಳು ಮಾರಾಟ ಮಾಡೋದು. ಯಾವುದಕ್ಕೆ ಅಂಗಡಿ ಕೊಟ್ಟದು ನಿಮಗೆ, ಯಾವುದಕ್ಕೆ ಅಲರ್ಟ್ ಮಾಡೋದು ನಿಮಗೆ? ಕೃಷಿ ವಸ್ತುಗಳನ್ನು ಮಾರಾಟ ಮಾಡ್ಬೇಕು ಕೊಟ್ಟರೆ ಇಲ್ಲೇನಪ್ಪ ಅಂದ್ರೆ ಡಿಸ್ಟ್ರಿಬ್ಯೂಟರ್ಗಳು ಚೀನಾ ಮಾಲ್ ಮಾರಾಟ ಮಾಡುವಂಥದ್ದು, ಟ್ರಾನ್ಸ್ಪೋರ್ಟ್ಗಳು, ಗ್ಯಾರೇಜ್ಗಳು, ಬಿರಿಯಾನಿ ಹೋಟೆಲ್ಗಳು, ಮರಾಠ ಖಾನಾವಳಿಗಳು ಏನು ನಡೆದ ಗುಲ್ಬರ್ಗದೊಳಗೆ. ಇದಕ್ಕೆ ಸಂಬಂಧಪಟ್ಟಂಗೆ ಈ MS ಪಾಟೀಲ್ ನರಿಗಳು ಏನು ಪ್ರತ್ಯೇಕ ಹೋರಾಟ ಸಮಿತಿ, ಹೈದರಾಬಾದ್ ಕರ್ನಾಟಕ ಪ್ರತ್ಯೇಕ ಹೋರಾಟ ಸಮಿತಿ ರಾಜ್ಯ ಏನು ಸಂಸ್ಥಾಪಕ ಅಧ್ಯಕ್ಷರ, ಅವರು ಸುಮಾರು ದಿನಗಳಿಂದ APMC ಕಚೇರಿ ಧರಣಿ ಸತ್ಯಾಗ್ರಹ ಕುಂತದ್ದು. ದಲಿತ ಸೇನೆ ಎಲ್ಲ ಹಿಂದೂ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆ ಅವ್ರಿಗೆ ಬೆಂಬಲ ಪಡಿಸೋದು. ನಾವುಗಳು ಕೂಡ ಸರ್ಕಾರದ ಮನವಿ ಪತ್ರ ಸಲ್ಲಿಸ್ತೀವಲ್ಲ, ಇಲ್ಲಿಗೆಲ್ಲ ಖಾಲಿ ಮಾಡ್ರಿ, ಇಲ್ಲಿಗೆಲ್ಲ ಏನು ಬೇರೆಯವ್ರಿಗೆ ಏನು ಇವರು ರೆಂಟ್ ಕೊಟ್ಟಿದ್ರೆ ಲೈಸೆನ್ಸ್ ರದ್ದು ಮಾಡ್ರಿ ಅಂತೇಳಿ ಇವರಿಗೆ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕಾ ಸಾಹೇಬರು ಬ್ಯಾಕ್ ಸಪೋರ್ಟ್ ಇದ್ದುದರಿಂದ ಇಲ್ಲಿ ಯಾವುದೇ ಕೆಲಸ ಆಗಲಿಕ್ಕೆ ಇರಲಿಲ್ಲ. ನಾವು ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರು MS ಪಾಟೀಲ್ ನರವಳ ನೇತೃತ್ವ ಹೋಗಿ ಅಲ್ಲಿ ಅವ್ರ ಮನವಿ ಪತ್ರ ಕೊಟ್ಟರು, ಅದಕ್ಕೆ ಕ್ಯಾರೆ ಅನ್ನೋದು ದಿಕ್ಕಿಲ್ಲ. ಅಲ್ಲಿ ಅಂದ್ರೆ ಏನು ನಡಲಿಕ್ಕತ್ತದ ಕಾಂಗ್ರೆಸ್ ಸರ್ಕಾರದೊಳಗೆ ಭ್ರಷ್ಟಾಚಾರಗಳಿಗೆ, ಇಲ್ಲಿಗಲ್ಗಳ ಕಾನೂನು ಬಾಹಿರ ಅಂತ ಇರುವಂಥ ವ್ಯಕ್ತಿಗಳಿಗೆ ಸ್ವತಃ ಸರ್ಕಾರನ ರಕ್ಷಣೆ ಮಾಡ್ಕೊತದ್ದು, ಸ್ವತಃ ಏನಪ್ಪ ಇಲ್ಲಿದ್ದಂಥ ಕಾಂಗ್ರೆಸ್ MLA ಅವರು ಬೆನ್ನಿ ನಿಂತದ್ದು. ಇದು ಅತ್ಯಂತ ಕಳವಳಕಾರಿ ಮತ್ತು ಖಂಡನೆ ವಿಷಯದ. ನಾವೆಲ್ಲರೂ ಏನಪ್ಪ ಇಲ್ಲೇನು ಸ್ನೇಹಿತರುಗಳು ಸೇರ್ಕೊಂಡ್ಬಿಟ್ಟಿದ್ದೀವಿ, ಅದು ಖಂಡಿಸ್ತೀವಿ. ಇಮಿಡಿಯೇಟ್ ಆಗಿ ನೀವು 103 ಅಂಗಡಿಗಳೇನು ಇಲ್ಲಿಗೆಲ್ಲ ಏನು ಬೇರೆ ರಾಜಸ್ಥಾನಗಳು ಇಟ್ಕೊಂಡು ಕೂತೀರಿ, ಅವ್ರು ತೆರವುಗೊಳಿಸ್ಬೇಕು ಅಂತೇಳಿ ಹೇಳೋದ್ರಿಂದ ನಮ್ಮ ಮಾತು ಯಾರೂ ಕೇಳಿಲ್ಲ. ಅದು ಕೊನೆಗೇನಪ್ಪ ಅಂದ್ರೆ ಈ APMC ಮಿನಿಸ್ಟರ್ ಶಿವಾನಂದ ಪಾಟೀಲ್ ಅವರೆಲ್ಲ ಅವರು ಬಿಜಾಪುರದವರು, ಆ ಬಿಜಾಪುರದ ಮಂತ್ರಿಗೆ ಹೋಗಿ ಮನವಿ ಪತ್ರ ಕೊಟ್ಟರು ಕೂಡ ಅವ್ರು ಕೇರ್ ಮಾಡ್ಲಿಕ್ಕೆ ಈ ಸರ್ಕಾರ ಆಳುವಂಥ ಸರ್ಕಾರದವ್ರು ನಾಚಿಕೆ ಆದ್ರೆ ಬರಲ್ಲ ಅಂತ ತಿಳ್ಕೊಂಡು MS ಪಾಟೀಲ್ ನರವಳ ಅವ್ರ ನೇತೃತ್ವದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮತ್ತು ಮಹಾತ್ಮ ಬಸವಣ್ಣವ್ರ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇಲ್ಲಿ ಪಾದಯಾತ್ರೆ ಇಲ್ಲಿಂದ ಇವತ್ತು ಬಿಡ್ತದೆ. ಗುಲ್ಬರ್ಗ ಜಗತ್ತಿನಿಂದ ಪಾದಯಾತ್ರೆ ಮುಖಾಂತರ ಈ ಶರ್ಮ್ಗಡಿ ಬೇಶರ್ಮ್ ಕಾಂಗ್ರೆಸ್ ಸರ್ಕಾರದವರಿಗೆ ಇನ್ನು ಈಗಲೂ ನಾಚಿಕೆ ಬರಲ್ಲ ಅಂತ ತಿಳ್ಕೊಂಡು ನಾವು ಬಿಜಾಪುರದ ಏನು ಮಂತ್ರಿ ಮನೆ ಎದುರಿಗೆ ಧರಣಿ ಸತ್ಯಾಗ್ರಹ ಮಾಡೋದಕ್ಕೆ ಕಾಲ್ನಡಿಗೆ ಜಾಥಾ ಇಲ್ಲಿ ಗುಲ್ಬರ್ಗದ ಸುಮಾರು 5 ಜನ ಕಾಲ್ನಡಿಗೆ ನರವಳ ನೇತೃತ್ವ ಹೋಗ್ಲಿಕ್ಕತ್ತದು.
ಪ್ರತಿ ಹಳ್ಳಿಯಿಂದ 5 ಜನ ಕಾರ್ಯಕರ್ತರು ನಾವು ಬಿಜಾಪುರಕ್ಕೆ ಹೋಗೋ ತನಕ ಮಠಾಧೀಶರುಗಳು, ಬೇರೆ ಬೇರೆ ಸಂಘಟನೆಯವರು, ರೈತ ಪರ ಹೋರಾಟಗಾರರು ಎಲ್ಲ ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿ ಅಲ್ಲಿ ಬಿಜಾಪುರ ತನಕ ಸಾವಿರಾರು ಸಂಖ್ಯೆ ಸೇರುವಂಥ ಜನಗಳು ಸೇರುವಂಥ ನಿರೀಕ್ಷೆದು. ಇಲ್ಲೇನು APMC ನಡೆದೋದಕ್ಕೆ ಹೋರಾಟ ನಡೆದೋದು ಧರಣಿ ಸತ್ಯಾಗ್ರಹ ಅದು ನಿರಂತರ ಮುಂದುವರಿತದೆ. ಮತ್ತು ನರಿಬೋಳ್ ಅವ್ರ ನೇತೃತ್ವದಾಗ ಆ ಶಿವಾನಂದ ಪಾಟೀಲ್ ಮನೆ ಎದುರಿಗೆ ಧರಣಿ ಸತ್ಯಾಗ್ರಹ ನಡೀತು ಅಂತೇಳಿ ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ಇಷ್ಟೊಂದು ದಿನಗಳ ಕಾಲ ನೀವು ಧರಣಿ ಸತ್ಯಾಗ್ರಹಕ್ಕೆ ಬಗ್ಗಿಲ್ಲ ಸರ್ಕಾರ, ಈಗ ಪಾದಯಾತ್ರೆ ಬೇಡ ಬಗ್ಲಿಲ್ಲ ಅಂದ್ರೆ ಮುಂದೆ ನೀವು ನಾಚಿಕೆಗೇಡುಗಳು ಏನು ಮಾಡೋದಾಗಲ್ಲ. ಅವ್ರಿಗೆ ಏನಾದ್ರು ಮಾನ ಮರ್ಯಾದೆ ಇತ್ತಂದ್ರೆ ಸ್ಪಂದಿಸುವಂಥದ್ದು ಮನಸ್ಥಿತಿ ಆದರೆ ಸ್ಪಂದಿಸ್ತಿದ್ರು. ಏನು ನಡೆದ ಅಂತ ಕೇಳ್ತಿದ್ರು. ಪೂರಾ ಡಿಟೇಲ್ ಡಾಕ್ಯುಮೆಂಟ್ಸ್ ನಿಮ್ಮ ಸರ್ಕಾರದ ಸೆಕ್ರೆಟರಿ ಸರ್ಕಾರಕ್ಕೆ ವರದಿ ಸಲ್ಲಿಸ್ತಾರೆ. 103 ಇಲ್ಲಿಗಲ್ ಅದಾವೆ. 103 ಇಲ್ಲಿಗಲಕ್ಕೆ 3 ಸಲ ಫೈನಲ್ ಮೂರು ಸಲ ನೋಟಿಸ್ ಕೊಡ್ತಾರೆ, ಫೈನಲ್ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟರು ಕೂಡ ಇವ್ರು ಅವ್ರ ರಕ್ಷಣೆ ಮಾಡ್ಕೊತಾರಂದ್ರೆ ಇಂಥ ಬೇಶರ್ಮಿಗಳಿಗೆ ಏನು ಮಾಡ್ಕಾಗ್ತದ್ರಾಗ. ಅದಕ್ಕೆ ಇಲ್ಲಿಂದ ಮೊದಲಿಲ್ಲಿ ಏನು ಶಿವಾನಂದ ಪಾಟೀಲ್ ಇದ್ದಿರಲಿ APMC ಮಂತ್ರಿ, ಇಲ್ಲಂತೂ ಏನು ನಮ್ಮ ಗುಲ್ಬರ್ಗದ ಏನು ಪ್ರಿಯಾಂಕ ಖರ್ಗೆ ಇನ್ಚಾರ್ಜ್ ಮಿನಿಟ್ರಲ್ಲ, ಅವ್ರಿಗೆ ಯಾರು ಹೇಳುವಂಗಿಲ್ಲ. ಅವ್ರ ಲೆವೆಲ್ ಮಾತಾಡ್ಬೇಕಾದ್ರೆ ಯಾರು ಭಾಳ ಹೈ ಲೆವೆಲ್ CM ಲೆವೆಲ್ ಮಾತಾಡ್ಬೇಕಾಗ್ತದೆ. ಇಲ್ಲ ಸಣ್ಣ ಪುಟ್ಟ ರೈತರುಗಳು ಹೋರಾಟಗಾರ ನಡೆಯಲ್ಲ ಅವ್ರ ಎದುರಿಗೆ. ಅವ್ರು ಇಂಥದ್ದು ಕೇರ್ ಮಾಡೋದಿಲ್ಲ. ಅಲ್ಲಿ ಪೂರಾ ಭ್ರಷ್ಟಾಚಾರ ಮಾಡ್ಕೊರಿ, ಬೇಕಾದ ಮಾಡ್ಕೊರಿ, ಫಂಡಿಂಗ್ ಮಾಡ್ರಿ. ನಮ್ಗೆ ಎಲೆಕ್ಷನ್ ಟೈಮ್ನಾಗ ಏನು ಇಲ್ಲಿಗಲ್ ಇದ್ದಿದ್ರಿ ನೀವು ಫಂಡಿಂಗ್ ಮಾಡ್ರಿ ಅನ್ನೋ ಒಂದು ಮನಸ್ಥಿತಿ ಇದ್ದಂಗೆ ಕಾಣಿಸೋದಕ್ಕೆ ಇದು ಖಂಡಿಸ್ತೀವಿ ನಾವು. ಇವೇನು ಮಂತ್ರಿಗಳು ನೀವು ಇದ್ದಿರಲ್ಲ, ಈ ಥರ ಬೇಜವಾಬ್ದಾರಿ ಮಾಡ್ಕೊತದ, ಇದು ನಿಮ್ಮ ಕ್ಯಾರಿಯರ್ಗೆ ಒಳ್ಳೇದಲ್ಲ, ನಿಮ್ಮ ಪಾಲಿಟಿಕಲ್ ಫ್ಯೂಚರ್ಗೆ ಒಳ್ಳೇದಲ್ಲ. ಅದಕ್ಕೆ ನಾವೇನಿದ್ದೀವಿ ಸಾಮಾನ್ಯ ಜನಗಳಿದ್ದೀವಲ್ಲ, ಯಾವ ಥರ ಇವರಿಗೆ ಬಿಸಿ ಮುಟ್ಟಿಸ್ಬೇಕು, ಯಾವ ಥರ APMC ಖಾಲಿ ಮಾಡಿಸ್ಬೇಕು, ಈ ಭಾಗದ ಜನಗಳು ಭಾಳ ಚಂದ ಗೊತ್ತು. ಆ ಕೆಲಸ ನಾವು ಮಾಡ್ತೀವಿ. ಮೊದಲು ಶಿವಾನಂದ ಪಾಟೀಲ್ ಮಾತಾಡ್ತೀವಿ. ಶಿವಾನಂದ ಪಾಟೀಲ್ APMC ಮಂತ್ರಿ ಏನು ಹೇಳ್ತಾರೆ ಕೇಳ್ಕೊಂಡು ಮುಂದಿನ ಹೋರಾಟ ನಿರ್ಧಾರ ಮಾಡ್ತೀವಿ. ಏನು ಮುಖ್ಯಮಂತ್ರಿ ಮನೆಗೆ ಗೇರೋ ಮಾಡಬೇಕು, ಏನು ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ ಮನೆಗೆ ಗೇರೋ ಮಾಡಬೇಕು, ಅದು ಯಾವ ಥರದ ಹೋರಾಟ ಅನ್ನೋದು ಆಮೇಲೆ ಫೈನಲ್ ಮಾಡ್ತೀವಿ ನಾವು.